ನೋಡಿ ಇವರೇ ಗ್ಯಾರಂಟಿ ಅದು ಇದು ಅಲ್ಲ, ಸರ್ಕಾರವೇ ಗ್ಯಾರಂಟಿ ಇಲ್ಲಲ್ಲ. ಸರ್ಕಾರಕ್ಕೆ ಗ್ಯಾರಂಟಿ ಇದೆಯಾ? ಮೊನ್ನೆ ತನಕನೂ ಸಿದ್ದರಾಮಯ್ಯನೇ 28 ತನಕನೂ ಅವರೇ, 28 ತನಕ ಮತ್ತು ಮುಂದವರೇ ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ. ಏನಾಯ್ತು ಅವ್ರ ಪರಿಸ್ಥಿತಿ? ಸರ್ಕಾರವೇ ಇಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿ ಗ್ಯಾರಂಟಿ ಒಂದಲ್ಲ. ಈಗ ಬರೀ ಶಿವಮೊಗ್ಗ ನಗರದ್ದೇ ತಗೊಳ್ಳಿ. ಈ ಸರ್ಕಾರ ಬಂದ ಮೇಲೆ ಎಷ್ಟು ದುಡ್ಡು ಬಂದಿದೆಯಪ್ಪ? ಎಲ್ಲ ಸಮುದಾಯ ಭವನಗಳ ಅರ್ಧಕ್ಕೆ ನಿಂತೆ, ಎಲ್ಲ ಸಮಾಜದ್ದು ಕೂಡ ₹1 ಬರ್ತಾಯಿಲ್ಲ. ಹಿಂದೆ ನಮ್ಮ ಸರ್ಕಾರ ಆರ್ಡ್ರ್ ಮಾಡಿದ್ದನ್ನು, ದುಡ್ಡು ರಿಲೀಸ್ ಆಗಿದ್ದನ್ನು ವಿಡ್ರಾ ಮಾಡಿದ್ರು. ಆಶ್ರಯ ಸಮಿತಿ ಮನೆಗಳು ಬಿದ್ದಿದ್ದಾವೆ ಆ ಬಡವ್ರದ್ದು. ಈ ದುಡ್ಡಿಲ್ದಿದ್ದಕ್ಕೋಸ್ಕರ ಏನೇನೋ ಸರ್ಕಸ್ ಮಾಡ್ತಾರೆ. ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ. ಪ್ರಚಾರ ಸಾಕಷ್ಟು ಮಾಡ್ತಾ ಇದ್ದಾರೆ. ಬಡವ್ರಿಗೇನು ಇದರಿಂದ ಅನುಕೂಲ ಆಗ್ತಾಯಿಲ್ಲ. ನಾನು BJPಯಿಂದ ಹೊರಗೆ ಹೆಂಗೆ ಬಂದು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತು. ಒಂದು ಸಿದ್ಧಾಂತ, ಹಿಂದುತ್ವ, ಒಂದು ವಿಚಾರ, ಇದಕ್ಕೋಸ್ಕರ ನಾನು ಇವತ್ತು ಹೊರಗೆ ಬಂದಿರೋದು. ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಹೊರಗೆ ಬಂದಿದ್ದು, ಸಾಮೂಹಿಕ ನೇತೃತ್ವ ಬೇಕು ಅನ್ನೋದು ಹೊರಗೆ ಬಂದಿರೋದು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಪತ್ರಿಕೆ ಟಿ ವಿನಲ್ಲಿ ನಾನು ಅವ್ರ ಹತ್ರ ಮಾತಾಡಿಲ್ಲ. ಆದರೆ ನನ್ನ ಹೃದಯ ಪೂರ BJPಲೇ ಇದೆ. ಯಾವತ್ತೂ ಯಾವನ್ನ ತೊಗೋಬೇಕು ಅಂತಿಲ್ಲ. ನನ್ನ ಹೃದಯ BJPನಲ್ಲೇ ಇದೆ. ಶರೀರ ಯಾವತ್ತು ಬಂದು BJPಲಿ ಹೋಗಬೇಕು ಅನ್ನೋದನ್ನು ದೊಡ್ಡವರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಯಾಕೆಂದರೆ ನಾ ಯಾವ ಸಿದ್ಧಾಂತದಿಂದ ಹೊರಗೆ ಬಂದಲ್ಲ, ಅವು ಚರ್ಚೆ ಆಗಬೇಕು ತಾನೆ. ದಡ್ಡಂತ ಹೋಗೋದು, ಒಂದು MLA ಆಗೋದು, ಒಂದು ಮಂತ್ರಿ ಆಗೋದು, ಅಧಿಕಾರ ಹೋದರೂ ಪರವಾಗಿಲ್ಲ ಅಂತ ಫೈಟ್ ಮಾಡ್ಕೊಂಡು ಬಂದವನು ನಾನು. ಈ ಸಂಸ್ಥೆ ಉಳಿಬೇಕು, ಈ ಸಿದ್ಧಾಂತ ಉಳಿಬೇಕು. ಇವತ್ತು ಎಲ್ಲ ಚುನಾವಣೆಗಳು ಸೋಲ್ತಾ ಇದ್ದೀವಿ. ಜನ ಪಕ್ಷ ಇದೆ ಅನ್ನೋದೊಂದೇ. ಅಲ್ಲಿ ಮೋದಿ ಕೊಟ್ಟರು, ಇಲ್ಲಿ ರಾಜ್ಯದ ಎಲ್ಲ ಸೋತರು. 25 ಸ್ಥಾನ ಗೆದ್ದಿದ್ವಿ MP ಗೆ, 17ಕ್ಕೆ ಬಂದ್ವಿ. ಅದು ಕೂಡ JDS ಜೊತೆ ಹೊಂದಾಣಿಕೆಯಿಂದ, ಇಲ್ಲ ಇನ್ನೂರು ಹಾಕಿದ್ದು ಹೋಗೋದು. ಅಲ್ಲಿಂದ ಉಪಚುನಾವಣೆಗಳು 3 ಉಪಚುನಾವಣೆ ಬಂತು, ಅದು ಸೋತ್ವಿ. ಮೊನ್ನೆ ದಾವಣಗೆರೆ ಮತ್ತು ಬಾಗಲಕೋಟೆ ಸೋತ್ವಿ. ಜನ ನಿಮ್ಮ ಸಿದ್ಧಾಂತವನ್ನು ಒಪ್ತಾರೆ ವಿನಃ ಇದೇ ರೀತಿ ಮುಂದುವರೆದ್ರೆ ನಮ್ಮ ಪಕ್ಷದ ಸ್ಥಿತಿ ಭಾಳ ಹಾಳಾಗತ್ತೆ. ನೋವಿಂದ ಹೇಳ್ತಾ ಇದ್ದೀನಿ. ಇದು ಸರಿ ಹೋಗಬೇಕು, ಸರಿ ಹೋಗುತ್ತೆ, ಇದರಲ್ಲೇನು ಅನುಮಾನ ಇಲ್ಲ. ಇವತ್ತು ಯಾರು ಒಳಗೆ ಬರಬೇಕು, ಯಾರು ಹೊರಗೆ ಬೇಕು ಅನ್ನೋದನ್ನು ಕೇಂದ್ರ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಆಮೇಲೆ ನಾನು ತೀರ್ಮಾನ ತಗೋತೀನಿ. ಹಾಂ, ಎಲ್ಲಿ ಏನೇನು ಗೊತ್ತಿಲ್ಲ ನನಗೆ. ನಾನು ಮಾತಾಡಿ ತೀರ್ಮಾನ ತಗೋತೀನಿ ಅಂತ ಅದಕ್ಕೆ ಹೇಳಿದ್ದು. ನಾನು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರಿ ಹೋಗಬೇಕು, ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪಕ್ಷವನ್ನು ಕಟ್ಕೊಂಡ್ಬಂದಂಥ ಸಾವಿರಾರು ಕಾರ್ಯಕರ್ತರು ನೋವಲ್ಲಿದ್ದಾರೆ. ಈ ಸರಿ ಹೋಗಬೇಕು ಅಂತ. ಸರಿ ಹೋಗುತ್ತೆ. ಅದಕ್ಕೆ ಪ್ರೋಸೆಸ್ ಶುರು ಆಗಬೇಕು, ಆಗತ್ತೆ.